ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮದ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶವು ಯೆಹೋಶುವ 7ನೇ ಅಧ್ಯಾಯ 1ರಿಂದ. ಯೆಹೋಶುವ 7ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಮುಖ್ಯ ಹೆಡ್ಡಿಂಗ್ ಏನಪ್ಪಾ ಅಂದ್ರೆ, ಅಕಾನನ ಪಾಪದ ದೇಶದಿಂದ ಇಸ್ರೇಲರಿಗೆ ಉಂಟಾದ ಅಪಜಯವು ಅವನಿಗಾದ ಶಿಕ್ಷೆಯು ಅಂತ. ಈಗ ದೇವರು ನಡೆಸ್ತಾ ಇರುವಾಗ ಒಂದು ವರ್ಗದ ಜನರನ್ನ, ಇಸ್ರೇಲರನ್ನ ನಡೆಸ್ತಾ ಬಂದ್ರು. ಆಗ ಅಲ್ಲಿ ಒಬ್ಬ ಏನ್ ಮಾಡಿದ? ಪಾಪ ಮಾಡಿದ. ಆ ಪಾಪದಿಂದ ಅವರಿಗೆಲ್ಲರಿಗೂ ದೋಷ ಉಂಟಾಯಿತು, ಎಲ್ಲರಿಗೂ ಶಿಕ್ಷೆ ಆಯಿತು ಅಂತ ಇದರ ಅರ್ಥ. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ಇವತ್ತೊಂದು ಸಭೆ ಇರ್ಬೋದು, ಇಲ್ಲ ನಮ್ಮ ಒಂದು ಮನೆಯಲ್ಲಿ ನಾವು ದೇವರು ನಮ್ಮನ್ನು ಆದುಕೊಂಡಿದ್ರೆ ನಮ್ದು ಪ್ರಾರ್ಥನಾ ಜೀವಿತ ಇರ್ಬೋದು. ಅಲ್ಲಿ ಒಬ್ಬ ಪಾಪ ಮಾಡಿದ್ರೆ ಖಂಡಿತವಾಗಿ ಅವರಿಗಾದ ಎಲ್ಲ ಶಿಕ್ಷೆಯು ಕೂಡ ಆ ಒಬ್ಬನಿಂದಾಗಿ ಅವರಿಗೆಲ್ಲರಿಗೂ, ಆ ಸಭೆಗೂ ಆ ಮನೆಗೂ ಕೂಡ ಶಿಕ್ಷೆ ಉಂಟಾಗ್ತದೆ, ಕಿರಿಕಿರಿ ಉಂಟಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರು ಆದುಕೊಂಡವರಿಗೆ ಆ ವಿಷಯವನ್ನ ಈಗ ನಾವು ತಿಳಿದುಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 1ನೇ ವಚನ. ಯಹೂದ ಕುಲದವನು ಜೆರಹನ ಗೋತ್ರದವನು, ಜಬ್ಜಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಅಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನ ಕದ್ದುಕೊಂಡದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯುತ್ತಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರಿಗೆ ಮೀಸಲಾದ ವಸ್ತು, ನೆನ್ನೆ ಅದನ್ನು ನಾವು ತಿಳ್ಕೊಂಡಿದ್ದೇವೆ. ದೇವರನ್ನೊಂದು ನಾವು ಪ್ರಾರ್ಥನೆಗಾಗಿ ಒಂದು ಆಲಯ ಕಟ್ಟಿಕೊಂಡ್ರೆ ಅಥವಾ ಆಲಯಕ್ಕಾಗಿ ದೇವರು ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ ಇಂಥದ್ದೆಲ್ಲವೂ ಇರ್ಬೋದು. ದೇವರಿಗೆ ಮೀಸಲಾದ ವಸ್ತುಗಳು ದೇವರಿಗೆ ಅಂತೇಳಿ ತಂದು ಕೊಟ್ಟಿರ್ಬೋದು. ಅಂದರೆ ಒಂದು ಪ್ರಾರ್ಥನೆ ಮಾಡಲು ಒಂದು ಆಲಯ ಕಟ್ಟಲಿಕ್ಕೋಸ್ಕರ, ಹಾಗೆ ಪ್ರಾರ್ಥನೆ ಮಾಡಕ್ಕೆ, ಅದರೊಳಗೆ ದೇವರು ವಾಸ ಮಾಡುವುದಿಲ್ಲ, ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಆಲಯ ಬೇಕೇ ಬೇಕು. ಅಂದರೆ ಮಳೆಗಾಲದಲ್ಲಿ ಮಳೆ ನೀರು ಒಳಗಡೆ ಬರದ ಹಾಗೆ, ಬೇಸಿಗೆಯಲ್ಲಿ ಬಿಸಿಲು ಒಳಗಡೆ ಬರದ ಹಾಗೆ, ಚಳಿಗಾಲದಲ್ಲಿ ಗಾಳಿ ಜಾಸ್ತಿ ಚಳಿ ಆಗದ ಹಾಗೆ ಒಂದು ಸ್ಥಳ ಬೇಕೇ ಬೇಕಲ್ಲವೇ? ಹಾಗೆ ಅದಕ್ಕಾಗಿ ಕೆಲವರು ತಾಮ್ರ, ಬೆಳ್ಳಿ, ಕಬ್ಬಿಣ ಇಂಥದನ್ನೆಲ್ಲವನ್ನು, ಬಂಗಾರ ಇಂಥದೆಲ್ಲ ಕೊಡ್ತಾರೆ. ಆಗ ಅದರಲ್ಲಿ ಕದ್ದುಕೊಂಡಿದ್ದು ದೇವರಿಗೆ, ಅದು ಆ ವಸ್ತು ದೇವರಿಗೆ ಮೀಸಲಾದ ವಸ್ತು, ಅದನ್ನು ಕದ್ದುಕೊಳ್ಳಬಾರಂತ ನೆನ್ನೆ ತಿಳಿದುಕೊಂಡಿದ್ದೇವೆ. ಆದರೆ ಇಲ್ಲಿ ಒಬ್ಬ ಏನ್ ಮಾಡ್ದ? ಇಸ್ರೇಲರಲ್ಲಿ ಒಬ್ಬ ಕದ್ದುಕೊಂಡ, ಆಕಾನ ಅಂತ ಹೇಳವನು. ಆಗ ಅಲ್ಲಿ ಆ ಇಡೀ ಸಭೆಗೆ ಒಂದು ಕಳಂಕ ಬಂದು ಹೋಯಿತು, ಶಿಕ್ಷೆ ಬಂದು ಹೋಯಿತು ಅಂತ. ಇದು ನಮ್ಮ ಜೀವಿತದಲ್ಲಿ ಕೂಡ ಈಗಲೇ ಹೇಳಿದ ಹಾಗೆ, ಒಂದು ಮನೆಯಲ್ಲಿ ನಾವು ದೇವರ ಪ್ರಾರ್ಥನೆ ಮಾಡುವುದು, ಅದರಲ್ಲಿ ಒಬ್ಬ ಪಾಪಿಷ್ಠನಾದ್ರೆ, ಒಂದು ಸಂಸಾರವನ್ನ ದೇವರು ಆರಿಸಿಕೊಂಡ್ರೆ ಇಡೀ ಅಲ್ಲಿ ಏನಾಗ್ತದೆ? ಅವರಿಡೀ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗಬೇಕಾಗ್ತದೆ. ಇದು ಈ ಹಿಂದೆ ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ದೇವರ ನಮಗೆ ಸ್ತೋತ್ರ. ಹಾಗೆ ಇದರಲ್ಲಿ 5ನೇ ವಚನವನ್ನು ಓದಿಕೊಳ್ಳೋಣ. ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿಂದ ಕಲ್ಲುಗಣಿಯವರೆಗೂ ಹಿಂದಟ್ಟಿ ಈ ಇಳಿನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರೇಲರ ಧೈರ್ಯವು ಕರಗಿ ಹೋಯಿತು. ನೋಡಿ, ದೇವರು ಏನ್ ಮಾಡಿದ್ರು? ವಿರೋಧಿಗಳ ಕೈಗೆ, ಅನ್ಯರ ಕೈಗೆ, ದುಷ್ಟರ ಕೈಗೆ ಒಪ್ಪಿಸಿಕೊಟ್ಟರು. ಅಲ್ಲಿ ಅವರಿಂದ ಏನಾಯ್ತು? ಸುಮಾರು 36 ಮಂದಿ ಸಾಯುವಾಗಿ ಆಯಿತು. ಕಾರಣ, ದೇವರ ಕೋಪ ಅಲ್ಲಿ ಎರಗಿತು, ಅಲ್ಲಿ ಶಿಕ್ಷೆ ಬಂತು. ಇದು ಕೂಡ ನೆಹಮೀಯನ ಗ್ರಂಥದಲ್ಲಿ ಕೂಡ ನಾವು ಓದ್ತೇವೆ. ದೇವರಿಗೆ ವಿರುದ್ಧವಾದಾಗ ಅಂಥವ್ರನ್ನ
ನಿಮ್ಮ ವಿರೋಧಿಗಳ ಕೈಗೆ ನಾನು ಒಪ್ಪಿಸಿ ಬಿಡ್ತೇನೆ, ಅವರು ಬಂದು ನಿಮ್ಮನ್ನು ಸರ್ವನಾಶ ಮಾಡುವರು ಎಂಬುದಾಗಿ. ಹಾಗೆ ಇವತ್ತು ನೋಡಿ ತೊಂದರೆ ಮಾಡಿದಾಗ ಏನಾಗ್ತದೆ, ವಿರೋಧಿಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ಜಗಳಗಳು, ಕಷ್ಟ, ಸಂಕಟ, ದುಃಖಗಳು, ಕಾಯಿಲೆಗಳು ಬರುವುದು. ಇದುವೇ ಇಲ್ಲಿ ನೋಡಿ 36 ಮಂದಿಯನ್ನು ಅನ್ಯರು ಅವರೊಂದಿಗೆ ಜಗಳಕ್ಕೆ ಬಂದು ಅವರನ್ನು ಹತ ಮಾಡಿದರು. ಆದ್ದರಿಂದ ದೇವರಿಗೆ ಮೀಸಲಾದ ವಸ್ತುಗಳನ್ನು ಯಾವುದನ್ನು ತೆಗೆದುಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ದೇವರ ಪರಮಾತ್ಮ ಭಗವಂತನ ಮಾತಿಗೆ ನಾವು ವಿರೋಧವಾಗಿ ನಡ್ಕೊಳ್ಬಾರದು ಅಂತ ಇದರ ಅರ್ಥ. ಈಗ 10ರಿಂದ 15ರವರೆಗೆ ಓದೋಣ. 10ನೇ ವಚನ 15ರವರೆಗೆ. ಆಗ ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀನು ಈ ಪ್ರಕಾರ ಬೋರಳ ಬಿದ್ದಿರುವುದೇಕೆ? ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಆಗ ಯೆಹೋಶುವನು ಏನ್ ಮಾಡ್ದ, ದೇವರಲ್ಲಿ ಬೋರಳ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದ, ಕಣ್ಣೀರು ಸುರಿಸ್ತಾ ಇದ್ದಿರ್ಬೋದು. ಆಗ ದೇವರು ಹೇಳ್ತಾರೆ, ಯಾಕಪ್ಪ ನೀನು ಬೋರಳ ಬಿದ್ದಿದ್ದೀಯಾ? ಆದ್ರೆ ಯೆಹೋಶುವನಿಗೆ ಗೊತ್ತಿಲ್ಲ, ಅಕಾರಣದಲ್ಲಿ ಕದ್ದಿದ್ದು, ಪಾಪಿಷ್ಠನಾಗಿದ್ದು, ಇವರು ನನ್ನ ನಿಬಂಧನೆಯನ್ನ ಮೀರಿದ್ದಾರೆ. ಹಾಗೆ ಕೆಲವರು ಸೇವಕರುಗಳಿಗೆ ಕೂಡ, ದೇವರಿಂದ ಆಯ್ಕೆಯಾದ ಸೇವಕರುಗಳಿಗೆ ಕೂಡ ಇವತ್ತು ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ದೇವರಿಗೆ ಪಾಪ ಮಾಡಿದ್ದಾರೆ ಅಂತ. ಆಗ ಈ 36 ಮಂದಿ ಸಾಯಲಿಕ್ಕೆ ಬರುವಂತ ಕಷ್ಟಗಳಿಗೆ, ವಿರೋಧಿಗಳ ಕೈಗೆ ಸಿಕ್ಕಿ ಬೀಳಲಿಕ್ಕೆ ಕಾರಣ ಏನು? ದೇವರಿಗೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದು, ಕದ್ದಿದ್ದು, ಪಾಪ ಮಾಡಿದ್ದು. ಅದುವೇ 10 ದಶಾಜ್ಞೆಗಳು. ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಯೊಂದಿಗೆ ಆ ಕಲ್ಲಿನಲ್ಲಿ ಬೆಂಕಿ ಬರೆಯಿತು, ಅದನ್ನು ಮೋಶೆ ನೋಡಿದರು. ಬೆಂಕಿ ಅಂದ್ರೆ ಇದರ ಅರ್ಥ ಏನಪ್ಪ, ದೇವರ ವಾಕ್ಯ ಬೆಂಕಿಗೂ ಸಮಾನವಾಗಿದೆ ಅಂತೇಳಿ ಯೆರೆಮೀಯನ ಗ್ರಂಥದಲ್ಲಿ ನಾವು ಓದುತ್ತೇವೆ. ಯೆರೆಮೀಯನ ಮುಖಾಂತರ ಹೇಳಿದ್ದಾರೆ, ದೇವರ ವಾಕ್ಯವು ಬೆಂಕಿಗೂ ಕಲ್ಲನ್ನು ಪುಡಿ ಪುಡಿ ಮಾಡುವ ಚಮಟಿಗೂ ಸಮಾನ ಎಂಬುದಾಗಿ. ದೇವರು ಆರಿಸಿಕೊಂಡ ಮೇಲೆ, ದೇವರ ದರ್ಶನ ಕೊಟ್ಟ ಮೇಲೆ, ಕೊಡುತ್ತಾ ಇರುವಾಗ, ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದಾಗ, ಮತ್ತು ಈ ಲೋಕದ ವಿಷಯಗಳಿಗೆ 10 ಆಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ವಿರೋಧವಾಗಿ ಹೋದ್ರೆ ನಾನಾ ತರದ ಕಷ್ಟ, ಸಂಕಟ, ದುಃಖಗಳು. ಅದಕ್ಕೆ ಇಲ್ಲಿ ಹೇಳಿದ್ದಾರೆ 11ನೇ ವಚನದಲ್ಲಿ, ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪ ಮಾಡಿದ್ದಾರೆ. ಇದುವೇ ಬರುವಂತ ಕಷ್ಟ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟುಕೊಂಡು ವಂಚಕರಾದರು. ನೋಡಿ, ಅನೇಕರು ಕದ್ದುಕೊಂಡ್ರು. ಇವತ್ತು ಕೂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಇವತ್ತು ನಮಗೆ ಚರ್ಚು ಬೇಕು ಅಂತ ಹೇಳಿ ಅದರಲ್ಲಿ ಏನ್ ಮಾಡ್ತಾರೆ, ಇವರಿಗೆ ಬೇಕಾಗಿರೋದು ಮನೆ, ಅದು ಕಡೆಗೆ ಒಂದು ಹಾಲು ಅಥವಾ ಒಂದು ರೂಮ್ ಅನ್ನ ಪ್ರಾರ್ಥನೆಗಾಗಿ ಮಾಡ್ಕೊಳ್ತಾರೆ. ಇದು ಕೂಡ ಬಹಳ ವಂಚನೆಯಾಗಿದೆ. ಹೆಸರು ಮಾತ್ರ ಚರ್ಚು ಬೇಕಾಗಿರೋದು ಇವರಿಗೆ, ಸ್ವಂತಕ್ಕೆ ಮನೆ. ಅದು ಮಾತ್ರವಲ್ಲ, ಇವತ್ತು ಚರ್ಚ್ ಹೆಸರು ಹೇಳಿಕೊಂಡು ಅನಾಥ ಆಶ್ರಮ ಅದನ್ನಿಟ್ಟುಕೊಂಡು, ಆಸ್ಪತ್ರೆ ಇಟ್ಟುಕೊಂಡು, ಆಮೇಲೆ ವಿದ್ಯಾಭ್ಯಾಸ ಇಟ್ಟುಕೊಂಡು, ಅನೇಕ ಸ್ಕೂಲು ಕಾಲೇಜುಗಳನ್ನ ತೆಗೆದುಕೊಂಡು ದೇವರ ಹೆಸರು ಹೇಳಿಕೊಂಡು ಹಣ ಸಂಪಾದನೆ, ಇದು ಕೂಡ ದೇವರ ಹೆಸರು ಹೇಳಿಕೊಂಡು ವಂಚನೆ ಮಾಡುವುದಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಇವತ್ತು ಆಸ್ಪತ್ರೆ ಬೇಡವಾ? ಬೇಕೇ ಬೇಕು. ಆದರೆ ದೇವರನ್ನ ಅರಿತುಕೊಂಡು, ದೇವರ ಹೆಸರನ್ನು ಇಟ್ಟುಕೊಂಡು ಇವರು ಅದರ ದೇವರ ವಾಕ್ಯದ ಪ್ರಕಾರ ನಡೆಸ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ 10 ರೂಪಾಯಿ ಇದ್ದಂತ ಔಷಧಿಗೆ 100 ರೂಪಾಯಿ ವಸೂಲು ಮಾಡುವವರಾಗಿದ್ದಾರೆ. ಅದೇ ರೀತಿ ಆಸ್ಪತ್ರೆಗಳು, ಅದು ಕೂಡ ಒಳ್ಳೆಯದೇ ಆರೋಗ್ಯಕ್ಕಾಗಿ. ಅದರಲ್ಲಿ ಏನಾಗಿದೆ, ಒಂದು 100 ರೂಪಾಯಿ ಖರ್ಚಾಗುವುದಾದ್ರೆ 1000 ರೂಪಾಯಿ ಅದಕ್ಕಿಂತ ಮೇಲೆ ಕೂಡ ವಂಚನೆ ಮಾಡೋರಾಗಿದ್ದಾರೆ, ಹಣ ಸಂಪಾದನೆ ಮಾಡೋರಾಗಿದ್ದಾರೆ. ಆಗ ದೇವರ ಹೆಸರನ್ನು ಹೇಳಿಕೊಂಡು ಇವರು ಹಣ ಸಂಪಾದನೆ. ಅನೇಕರು ಆಶ್ರಮಗಳನ್ನ ಕೂಡ ತೆರೆದುಕೊಂಡು ದೇವರ ಹೆಸರು ಹೇಳಿಕೊಂಡು, ದೇವರ ವಾಕ್ಯದ ಹೆಸರು ಬೋರ್ಡ್ ಹಾಕೊಂಡು ಇವತ್ತು ಅದರಲ್ಲಿ ಅನೇಕ ಗಂಡ ಹೆಂಡತಿ ಅವರ ಮಕ್ಕಳು ಜೀವನ ಮಾಡೋರಾಗಿದ್ದಾರೆ, ಅವರಿಗೆ ಹಿಂಸಿಸುವವರಾಗಿದ್ದಾರೆ. ಇದೆಲ್ಲ ದೇವರಿಂದ ಕದ್ದುಕೊಳ್ಳುವುದಾಗಿದೆ. 10 ದಶಾಜ್ಞೆಗಳಲ್ಲಿ ಏನು ಹೇಳ್ತದೆ? ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಕೊಲೆ ಮಾಡಬಾರದು. ಇದೆಲ್ಲ ಒಂದು ಕೊಲೆಗೆ ಸಮಾನ. ಆದ್ದರಿಂದ ಬರುವಂತಹ ಕಷ್ಟ, ಸಂಕಟ, ದುಃಖಗಳಾಗಿವೆ. ಅವರು ಇಲ್ಲಿ ಅವನು ಏನ್ ಮಾಡಿದ, ವಂಚಕರಾದ ಅನೇಕರು ಹೀಗೆ ಕದ್ದುಕೊಂಡು ವಂಚನೆ ಮಾಡ್ತಾ ಇದ್ದಾರೆ. ಅದರಿಂದ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸುವಂತದ್ದು. ಆದ್ದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ನೋಡಿ, ವಿರೋಧಿಗಳ ಕೈಗೆ ಒಪ್ಪಿಸಿ ಬಿಡ್ತಾರೆ. ಅಲ್ಲಿ ಖಂಡಿತವಾಗಿ ಶತ್ರುಗಳ ಕೈಯಿಂದ ಆಗ ದೇವರು ಇಂಥವರನ್ನ ಕೈ ಬಿಡ್ತಾರೆ. ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕಾಗ್ತದೆ.
ಅವರು ಶಾಪಗ್ರಸ್ತರೇ. ನೋಡಿ, ದೇವರ ಹೆಸರು ಹೇಳ್ಕೊಂಡು ಯಾರು ಅನ್ಯಾಯ ಮಾಡ್ತಾರ, ದೋಷ ಮಾಡ್ತಾರ, ಅವರು ಪ್ರತಿಯೊಬ್ಬರು ಏನಾಗಿದ್ದಾರೆ? ಶಾಪಗ್ರಸ್ತರು. ಇದು ಧರ್ಮಪುರುಷ ಖಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಗಲಾತ್ಯ 3:10 ಕೂಡ ಅಪೊಸ್ತಲನಾದ ಪೌಲರು ಗಲಾತ್ಯರಿಗೆ ಬರೆದ ಸಭೆಗೆ ಪತ್ರದಲ್ಲಿ ಅದನ್ನೇ ಹೇಳಿದ್ದಾರೆ. ಧರ್ಮಶಾಸ್ತ್ರವನ್ನು ಪ್ರತಿಯೊಬ್ಬರು ಪ್ರತಿನಿತ್ಯವೂ ಕೈಗೊಳ್ಳದವರು ಶಾಪಗ್ರಸ್ತರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅಂತವರೆಲ್ಲರೂ ಏನಾಗಿದ್ದಾರೆ ಇವತ್ತು? ಅವರು ಎಂಥವರೇ ಆಗಿರ್ಬೋದು, ಎಷ್ಟು ಭಾಷೆಯನ್ನೇ ಮಾತಾಡಬಹುದು, ಏನೇನೋ ಮಾಡಬಹುದು, ಯಾವ್ಯಾವ ದೇಶಕ್ಕೆ ಹೋಗ್ಬೋದು, ಯಾವ್ಯಾವ ರಾಜ್ಯಗಳಿಗೆ ಹೋಗ್ಬೋದು, ಹೇಗೆ ಬೋಧನೆ ಮಾಡಬಹುದು, ಏನೇ ಮಾಡಬಹುದು, ದೇವರಿಗೆ ವಂಚನೆ ಮಾಡಿದಾಗ ಅಲ್ಲಿಂಥವರೆಲ್ಲರೂ ಶಾಪಗ್ರಸ್ತರಾಗಿದ್ದಾರೆ ಅಂತ ಇದರ ಅರ್ಥ. ಶಾಪಕ್ಕೆ ಕಾರಣವಾದುದನ್ನು ನಿಮ್ಮ ಮಧ್ಯೆಯಿಂದ ತೆಗೆದುಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ನೋಡಿ, ನಿಮ್ಮ ಕೆಟ್ಟತನ, ನಿಮ್ಮ ಯೋಚನೆಗಳು ದೇವರ ವಾಕ್ಯಕ್ಕೆ, ದೇವರ ಹತ್ತಿರ ನನ್ನ ವಾಕ್ಯಕ್ಕೆ ನೀವು ವಿಧೇಯರಾಗುವುದನ್ನು ಬಿಡುವವರೆಗೆ ನಾನು ನಿಮ್ಮ ಜೊತೆಗೆ ನಾನು ಬರುವುದೇ ಇಲ್ಲ. ಆದ್ದರಿಂದ ನೋಡಿ, ಅವರು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು, ಏನೇ ಮಾಡಿದ್ರು, ಎಂಥ ಗಾಡಿ ತೆಗೆದ್ರು, ಎಂಥ ಸೈಟ್ ತೆಗೆದ್ರು ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗ್ತಾರೆ. ಆಗ ದೇವರು ಅವರ ಸಂಗಡ ಇರುವುದಿಲ್ಲ. ಅಂತವರ ಸಂಗಡ 13ನೇ ವಚನ, ಎದ್ದು ಜನರನ್ನು ಶುದ್ಧಪಡಿಸು. ಆಗ ಯೋಚನೆಗೆ ಹೇಳ್ತಾರೆ, ಅಂಥವ್ರನ್ನ ನೀನು ಶುದ್ಧಪಡಿಸು, ಅವರಿಗೆ ಮತ್ತೆ ನನ್ನ 10 ದಶಾಜ್ಞೆಗಳನ್ನು, ವಾಕ್ಯಗಳನ್ನು ಬೋಧಿಸು, ಅವರನ್ನು ನೀನು ಶುದ್ಧಪಡಿಸು ಎಂಬುದಾಗಿ. ಆಗ ಏನ್ ಮಾಡಬೇಕು? ದೇವರಿಂದ ಆಯ್ಕೆಗೊಂಡಂತ ಸೇವಕರು ಅಂಥವರನ್ನು ಶುದ್ಧಪಡಿಸಬೇಕು. 13ನೇ ವಚನ, ನೀನು ಅವರಿಗೆ, ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದುದುಂಟು, ನೀವು ಅದನ್ನು ತೆಗೆದುಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ ಅಂತ ಯೆಹೋಶುವನು ಇಸ್ರಾಯೇಲರಿಗೆ ತಿಳಿಸಿದ್ದಾರೆ. ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ, ನಾಳೆ ಬೆಳಿಗೊಳಗೆ ನೀವು ಬಹಳ ತಪ್ಪು ಮಾಡಿದ್ದೀರಿ, ಆದ್ದರಿಂದ ನೀವು ಶಿಕ್ಷೆಗೆ ಒಳಗಾಗಿದ್ದೀರಿ, ಶುದ್ಧಪಡಿಸಿಕೊಳ್ಳಿರಿ ಅಂತೇಳಿ ದೇವರು ಹೇಳಿದ್ದಾರೆ ಅಂತೇಳಿ. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡಂತ ಸೇವಕರಾದ್ರೆ ಖಂಡಿತವಾಗಿ ಶಾಪ ಆಶೀರ್ವಾದವನ್ನ, ತಪ್ಪನ್ನ ದೇವರು ತಿಳಿಯಪಡಿಸುವವರಾಗಿದ್ದಾರೆ. ಆಗ ಎಚ್ಚರಗೊಳ್ಳಬೇಕಾಗಿದೆ. ಅದಕ್ಕೆ ಜ್ಞಾನೋಕ್ತಿ 28:13 ಕೂಡ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಮಾತ್ರ ನಿನಗೆ ಕರುಣೆ ದೊರಕುವುದು ಎಂಬುದಾಗಿ ಜ್ಞಾನಿ ಸೊಲೊಮೋನನ ಮುಖಾಂತರ ಹೇಳಿದ್ದಾರೆ. ಯೆಶಾಯ 59:1-2 ಕೂಡ ಓದುವಾಗ, ನೀನು ನಿನ್ನ ಪಾಪಗಳೇ, ನಿನ್ನ ಕೃತ್ಯಗಳೇ ನಿನ್ನ ಪಾಪಕ್ಕೆ ಅಡ್ಡಿಯಾಗಿವೆ, ನಿನ್ನನ್ನು ರಕ್ಷಲಾರದಂತ ನನ್ನ ಕೈ ಮೋಟಾಗಿಲ್ಲ, ಕಣ್ಣು ಕುರುಡಾಗಿಲ್ಲ, ಕಿವಿ ಕಿವುಡಾಗಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಹಿಜ್ಕೀಯ ಅರಸನು ಕೂಡ ತಪ್ಪು ಮಾಡಿದಾಗ ಶಿಕ್ಷೆಗೆ ಒಳಗಾದ. ಯೆಹೋಶುವನ ಮೂಲಕ ಸರಿಯಾಗಿ ತಿಳಿಸಿದಾಗ, ಹೊಸೆಯನ ಮೂಲಕ ಸರಿಯಾಗಿ ಅಲ್ಲಿ ತಿಳಿಸಿದಾಗ ಹಿಜ್ಕೀಯ ಅರಸನು ಪಶ್ಚಾತ್ತಾಪಪಟ್ಟು ಪಾಪವನ್ನು ಬಿಟ್ಟ, ಆಶೀರ್ವಾದ ಹೊಂದಿಕೊಂಡ. ಹಾಗೆ ಇವತ್ತು ದೇವರು ಕೂಡ ತಪ್ಪು ಮಾಡಿದಾಗ, ಜನಗಳು ತಪ್ಪು ಮಾಡಿದಾಗ ದೇವರು ತಿಳಿಸ್ತಾರೆ. ಆಗ ಬಿಟ್ಟು ಪಶ್ಚಾತ್ತಾಪಪಟ್ಟು ದೇವರೊಂದಿಗೆ ಮುಂದೆ ಸಾಗುವುದಾದರೆ ಪಾಪದಿಂದ ಬಿಡುಗಡೆಯಾಗ್ತಾರೆ. ಇಲ್ಲದಿದ್ರೆ ಶತ್ರುಗಳ ಕೈಗೂ ನಾನಾ ತರದ ಕಷ್ಟ, ಸಂಕಟ, ದುಃಖಗಳಿಗೂ ಒಳಗಾಗ್ತಾರೆ ಅಂತ ಇದರ ಅರ್ಥ. ಹಾಗೆ ಸರಿಯಾಗಿ ದೇವರಿಂದ ಆಯ್ಕೆಯಾದವರಾದರೆ ಖಂಡಿತವಾಗಿ ತಿಳಿಸ್ತಾರೆ, ಇದಕ್ಕೆ ನಿಮಗೆ ಶಿಕ್ಷೆ ಬಂತು, ಇದಕ್ಕೆ ನೀವು ನರಳಾಡ್ತೀರಿ ಎಂಬುದಾಗಿ. ಆಗ ಬಹಳ ಎಚ್ಚೆತ್ತುಕೊಳ್ಳಬೇಕಾಗಿದೆ. 14ನೇ ವಚನ, ನಾಳೆ ಬೆಳಿಗ್ಗೆ ನೀವು ಕುಲಕುಲವಾಗಿ ನನ್ನ ಬಳಿಗೆ ಬನ್ನಿರಿ. ಯೆಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ಆ ಕುಲವು ಗೋತ್ರವಾಗಿಯೂ, ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಕುಟುಂಬವಾಗಿಯೂ, ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿಯೂ ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಾಳೆ ಬೆಳಿಗ್ಗೆ ಬನ್ನಿ, ದೇವರು ನಿಮ್ಮ ತಪ್ಪುಗಳನ್ನ ಕೊಡ್ತಾರೆ, ಹಿಡಿತಾರೆ. ಹಾಗಂತವ್ರು ಯಾರು ಅಂತ ಒಬ್ಬೊಬ್ಬರಾಗಿಯೇ ಬರಬೇಕು. ಪ್ರತಿಯೊಬ್ಬರನ್ನು ಒಂದು ಕುಟುಂಬವನ್ನು ಹಿಡ್ಕೊಂಡ್ರೆ ಅಂದ್ರೆ ಯಾಕೋಬನ 12 ಮಕ್ಕಳೇ ಇಸ್ರಾಯೇಲ್ ಸಂತಾನ. ಹಾಗೆ ಒಂದೊಂದು ಮಕ್ಕಳ ಸಂತಾನ ಒಬ್ಬೊಬ್ಬರಾಗಿಯೇ ಬರಬೇಕು, ದೇವರು ತೋರಿಸಿಕೊಡ್ತಾನೆ ಎಂಬುದಾಗಿ. ಹಾಗೆ ಅಪಕಾರ, ದೇವರ ವಸ್ತುಗಳನ್ನು ಕದ್ದುಕೊಂಡವರು, ದೇವರಿಗೆ ಅನ್ಯಾಯ ಮಾಡಿದವರನ್ನು ಖಂಡಿತವಾಗಿ ದೇವರು ತೋರಿಸುತ್ತಾರೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳಿದ್ದಾರೆ, ರಟ್ಟಾಗದ ಗುಟ್ಟಿಲ್ಲ, ಪ್ರತಿಯೊಂದು ಬಟ್ಟ ಬಯಲಾಗುವುದು ಎಂಬುದಾಗಿ. ದೇವರು ಕಾಣುವುದಿಲ್ಲ, ನೋಡುವುದಿಲ್ಲ ಅಂತೇಳಿ ಬೇಕಾದಷ್ಟು ದಗ, ಮೋಸ, ವಂಚನೆ ಮಾಡಬಹುದು. ಒಂದಲ್ಲ ಒಂದು ದಿವಸ ನಾನಾ ತರದ ಕಷ್ಟ, ಸಂಕಟ, ದುಃಖ, ಕಾಯಿಲೆಗಳಿಂದ ನರಳಬೇಕಾಗ್ತದೆ. ಆಗ ಗೊತ್ತಾಗ್ತದೆ, ಇಂಥವನು ಈ ರೀತಿ ಮಾಡಿದಕ್ಕಾಗಿ ಈ ರೀತಿ ಇವನಿಗೆ ಆಯಿತು ಎಂಬುದಾಗಿ, ಗಂಡಾಗ್ಲಿ ಹೆಣ್ಣಾಗ್ಲಿ. 15ನೇ ವಚನ, ಯಾವನು ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡವನೆಂದು ಹಿಡಿಯಲ್ಪಡುವನೋ
ಅವನು ಯೆಹೋವನ ನಿಬಂಧನೆಯನ್ನು ಮೀರಿ ಇಸ್ರಾಯೇಲರಲ್ಲಿ ಬುದ್ಧಿಹೀನ ಕಾರ್ಯವನ್ನು ನಡೆಸಿದ್ದರಿಂದ ತನ್ನ ಎಲ್ಲ ಆಸ್ತಿ ಸಹಿತವಾಗಿ ಸುಡಲ್ಪಡಬೇಕು ಎಂದು ಹೇಳು ಎಂಬುದೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ದೇವರಿಗೆ ವಂಚನೆ ಮಾಡಿದ್ರೋ, ನಾನಾ ರೀತಿಯಲ್ಲಿ ದೇವರ ವಸ್ತುಗಳನ್ನು ಕದ್ದುಕೊಂಡ್ರೋ ಎಲ್ಲ ಸುಡಲ್ಪಡಬೇಕು. ನಾನಾ ರೀತಿ ಆಗ ಹೇಳ್ಬೋದು, ಅಯ್ಯೋ ಅವ್ರತ್ತವರು ಇಂಥವ್ರು ಒಳ್ಳೆ ಸೇವಕರು ಮಾಡಿದ್ರಪ್ಪ, ಈಗ ಮಗ ಹಾಗೆ ಮಾಡಿದ, ಮೊಮ್ಮಕ್ಕಳು ಹೀಗೆ ಮಾಡಿದ್ರು ಅಂತ. ಆದರೆ ಖಂಡಿತವಾಗಿ ಅವನು ಮಾಡೋನು, ಅವನು ಎಂಥ ಸೇವಕನೇ ಯಾರೇ ಆಗಿರಲಿ, ಏನು ಮಾಡಿದ, ಯಾವ ರೀತಿ ದಗ ಮೋಸ ವಂಚನೆ ಮಾಡಿದ್ರಿಂದ ಸಂಪೂರ್ಣ ಒಂದ್ಸಲ ಬಹಳ ಮೇಲ್ಮಟ್ಟಕ್ಕೆ ಹೋದ್ರು, ಆಮೇಲೆ ಸಂಪೂರ್ಣ ಅಲ್ಲಿ ನಾಶ. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ವಿಮೋಚನಕಾಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತು ಅರಣ್ಯ ಕಾಂಡದಲ್ಲಿ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 109ರಲ್ಲಿ ಹೆತ್ತ ತಾಯಿಯ ದೋಷ ತೆಗೆದು ಹಾಕದಿರಲಿ ಎಂಬುದಾಗಿ ಅಲ್ಲಿ ಕೂಡ ನಾವು ಇದನ್ನ ಓದಿಕೊಳ್ಳಬಹುದು. ಆದ್ದರಿಂದ ಬಹಳ ಎಚ್ಚರ. ಯಾವಾಗ ದಗ ಮೋಸ ವಂಚನೆ ಕದ್ದುಕೊಂಡಿದ್ದು ದೇವರಿಗೆ ಸುಳ್ಳು ಹೇಳಿ ಸಂಪಾದನೆ ಮಾಡುವುದು ಒಂದು ಸಮಯದಲ್ಲಿ ಬಹಳ ಮೇಲ್ಮಟ್ಟಕ್ಕೆ ಹೋಗಬಹುದು, ಮತ್ತೆ ಅದು ಖಂಡಿತವಾಗಿಯೂ ನಿಲ್ಲುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 16ರಿಂದ 19, ಯೆಹೋಶುವ 7:16-19. ಯೆಹೋಶುವನು ಬೆಳಿಗ್ಗೆ ಎದ್ದು ಇಸ್ರಾಯೇಲ್ ಕುಲಗಳನ್ನು ಒಂದೊಂದಾಗಿ ಬರಮಾಡಲು ಯಹೂದ ಕುಲವು ಹಿಡಿಯಲ್ಪಟ್ಟಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಬ್ಬೊಬ್ಬರನ್ನೇ ಬರಮಾಡುವಾಗ ಅಲ್ಲಿ ಯಾರು ಸಿಕ್ಕಿಬಿದ್ರು? ಈ 12 ಕುಲಗಳು, ಇಸ್ರಾಯೇಲ್ ಕುಲಗಳು ಅಂದ್ರೆ ಯಾಕೋಬನ 12 ಗಂಡು ಮಕ್ಕಳು. ಅದರಲ್ಲಿ ಯಹೂದ ಎಂಬ ಮಗನ, ಯಾಕೋಬನ ಮಗ, ಆ ವಂಶವು ಅಲ್ಲಿ ಸಿಕ್ಕಿಕೊಂಡಿತು ಎಂಬುದಾಗಿ. 17, ಅದರ ಗೋತ್ರಗಳನ್ನು ಕರೆದಾಗ ಜೆರಹನ ಗೋತ್ರವು ಹಿಡಿಯಲ್ಪಟ್ಟಿತು. ಆ ಗೋತ್ರದ ಕುಟುಂಬಗಳನ್ನು ಕರೆದಾಗ ಜಜ್ಜಿಯ ಕುಟುಂಬವು ಹಿಡಿಯಲ್ಪಟ್ಟಿತು. ಆ ಕುಟುಂಬದ ಪುರುಷರನ್ನು ಕರೆದಾಗ ಯಹೂದ ಕುಲದವನು ಜೆರಹನ ಗೋತ್ರದವನು, ಜಬ್ಬಿಯ ಕುಟುಂಬದವನು ಕರ್ಮಿಯ ಮಗನೂ ಆದ ಆಕಾನನು ಹಿಡಿಯಲ್ಪಟ್ಟನು. ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದರು. ದೇವನಂತೆ ಸ್ತೋತ್ರವಾಗಲಿ. ಕಳ್ಳನನ್ನು ಹಿಡ್ಕೊಂಡ್ರಲ್ಲಿ, ಸಿಕ್ಕಿಬಿದ್ರು, ಆಗ ದೇವರೇ ತೋರಿಸಿಕೊಟ್ರಲ್ಲಿ. ಆಗ ಯೆಹೋಶುವನು ಹೇಳ್ತಾನೆ, ನೋಡಪ್ಪ ನನ್ನ ಮಗನೇ ಅಂತ ಕರೆದ. ಅವನಿಗೆ ಬೈದಿಲ್ಲ, ಹೀಯಾಳಿಸಿಲ್ಲ, ಏನೋ ತಪ್ಪು ಮಾಡಿದ. ನನ್ನ ಮಗನೇ, ಖಂಡಿತವಾಗಿ ನಿನ್ನ ಪಾಪಗಳನ್ನು ನೀನು ಒಪ್ಪಿಕೋ, ದೇವರಿಗೆ ನೀನು ಸ್ತೋತ್ರ ಸಲ್ಲಿಸು, ಇನ್ನು ಮುಂದೆ ನೀನು ಮಾಡಬೇಡ, ನನಗೂ ನೀನು ಹೇಳು ಅಂತೇಳಿ ಯೆಹೋಶುವನು ಹೇಳಿದ್ದಾನೆ. ಯಾಕಪ್ಪ ಅಂದ್ರೆ ಈಗಾಗಲೇ ನಾವು ಜ್ಞಾನೋಕ್ತಿ 28:13, ಯೆಶಾಯ 59:1-2 ಓದುವಾಗ, ಮತ್ತು ಕೀರ್ತನೆ 91ರಲ್ಲಿ ಕೂಡ ನಾವು ಓದುವಾಗ, ಯಾರು ತಪ್ಪುಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಬಂದವರನ್ನ ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಯೋಹಾನ 6:37ರಲ್ಲಿ ಕೂಡ, ನನ್ನ ಬಳಿಗೆ ಬಂದವರನ್ನು ತಳ್ಳಿ ಬಿಡುವುದಿಲ್ಲ. ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ, ಆಗ ಅಂಥವ್ರು ಕ್ಷಮೆ ಪಟ್ಟು ಮುಂದೆ ಆ ತಪ್ಪನ್ನು ಮಾಡದೆ ಹೋದರೆ ಪಶ್ಚಾತ್ತಾಪ ಪಟ್ಟು ದೇವರು ಅಂಥವ್ರನ್ನು ಕೂಡ ಕ್ಷಮಿಸ್ತಾನೆ ಅಂತ ಇದರ ಅರ್ಥ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗೆ ಇವತ್ತು ಏನಾದರೂ ತಪ್ಪು ಮಾಡಿದ್ರೆ ದೇವರ ಸೇವಕರುಗಳ ಮುಖಾಂತರ ತಿಳಿಸಲ್ಪಟ್ಟಾಗ ಅದು ದೇವರೇ ತಿಳಿಸುವ ಮಾತುಗಳಾಗಿವೆ. ಆವಾಗ ದೇವರಿಗೆ ಶರಣ ಹೋಗ್ಬೇಕು. ಯಾವುದೇ ಪಾಸ್ಟರ್ಗಳ ಹತ್ರ, ಯಾಜಕರುಗಳು, ಗುರುಗಳು, ಸ್ವಾಮೀಜಿಗಳು, ಮಠಾಧೀಶರು ಯಾರ ಹತ್ರ ಹೋದ್ರು, ಎಂತ ದೇವ ಮಾನವರ ಹತ್ರ ಹೋದ್ರು, ಅಯ್ಯೋ ನನ್ನ ಕ್ಷಮಿಸಿ, ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಅಲ್ಲ. ಎಲ್ಲ ಮನುಷ್ಯರಿಂದ ಏನ್ ಮಾಡಲು ಸಾಧ್ಯವಿಲ್ಲ. ನಮ್ಮ ಭರವಸೆ ಸಂಪೂರ್ಣ ಸರ್ವಸ್ವ ನಾವು ಸೃಷ್ಟಿ ಮಾಡಿ ನಮಗೆಲ್ಲವನ್ನ ಕೊಟ್ಟು ಸಾಕ್ತಾ ಇರೋದು ದೇವರು. ಆದರೆ ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯವನ್ನ ಖಂಡಿತವಾಗಿಯೂ ಶಾಪ ಮತ್ತು ಆಶೀರ್ವಾದವನ್ನ ತಿಳಿಸ್ತಾರೆ. ಆಗ ತಿಳಿಸಿದಾಗ ತಪ್ಪುಗಳು ಅರ್ಥ ಆದಾಗ ಅವನು ಕೂಡ ಎಂಥ ಸತ್ಯ ಸ್ವಾರ್ಥಿಗನೇ ಆಗಿರಲಿ, ಹೋಗಿ ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡಿ ಪೂಜೆ ಪುರಸ್ಕಾರ ಮಾಡಿದ್ರು ಏನು ನಡೆಯೋದಿಲ್ಲ. ಅವರಿಗೆ ದೇವರ ವಾಕ್ಯವನ್ನು ಸಾರುವ ಒಂದು ವರವನ್ನು ಮಾತ್ರ ದೇವರು ಕೊಟ್ಟಿದ್ದು ಹೊರತು ಪಾಪವನ್ನ ಕ್ಷಮಿಸುವ ಅಧಿಕಾರ ಈ ಮನುಷ್ಯರಿಗೆ ಇಲ್ಲ. ಆಗ ಅಂಥದ್ದು ಮಾಡಿದ್ದು ಅರ್ಥ ಆದಾಗ ದೇವರಲ್ಲಿ ಯೆಹೋಶುವನು ಏನು ಹೇಳ್ತಾ ಇದ್ದಾನೆ, ನೀನು ಯೆಹೋವನು ಮಗನೇ, ನೀನು ನನ್ನ ಮಗನೇ. ಯಾರಿಗೆ? ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ಯೆಹೋವ ಅಂದರೆ ಯಾರೋ ಪರಮಾತ್ಮನೇ, ಭಗವಂತನೇ. ಯೆಶಾಯ 43:10-13, 48:12
ಅಲ್ಲಿ ಓದು, ನಾನೇ ಪರಮಾತ್ಮ, ನಾನೇ ಯೆಹೋವ, ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಯೇಸು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾರ್ಕ 14:61 ನೋಡುವಾಗ ಪಿಲಾತನ ಅರಸನು ಯೇಸ್ವಾಮಿಯನ್ನು ಕೇಳ್ತಾ ಇದ್ದಾರೆ, ನೀನು ಭಗವಂತನ ಕುಮಾರನೋ ಅಂತ, ಅಂದ್ರೆ ಭಗವಂತನ ಹುಡುಗನೋ ಮಗನೋ ಎಂಬುದಾಗಿ ಯೇಸ್ವಾಮಿ ಹೌದು ಅಂತ ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ಈ ಸತ್ಯವೇದದಲ್ಲಿ ಯೆಹೋವ ಎಂಬುದಾಗಿ, ಅದು ಇಬ್ರಿಯ ಭಾಷೆ, ಕನ್ನಡದಲ್ಲಿ ನಾನೇ ಪರಮಾತ್ಮ, ನಾನೇ ಯೇಸು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಏನು ನೋಡಬೇಕು, ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನಲ್ಲಿ ಯೇಸು ಕ್ರಿಸ್ತನಲ್ಲಿ ಒಪ್ಪಿಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪವನ್ನು ಮಾಡದೆ ಹೋಗ್ಬೇಕು ಹೃದಯಪೂರ್ವಕವಾಗಿ. ಆವಾಗ ಏನಾಗ್ತದಲ್ಲಿ ದೇವರಿಂದ ಕ್ಷಮೆ ದೊರಕುತ್ತದೆ. ಇನ್ನೊಂದು ಶಬ್ದವನ್ನು ಯೆಹೋಶುವ ಹೇಳ್ತಾ ಇದ್ದಾನೆ, ನೀನು ಮಾಡಿದ್ದನ್ನು ನನಗೆ ಹೇಳು ಅಂತ. ಆಗ ಸತ್ಯ ಸುವಾರ್ತಿಕರು ಯಾರಿದ್ದಾರೋ ಅವರಿಗೆ ಅವ್ರ ಹತ್ರ ಕೂಡ ಹೇಳಬೇಕು, ನಾನಿಂಥ ತಪ್ಪನ್ನ ಮಾಡಿದ್ದೇನೆ ಎಂಬುದಾಗಿ. ಆಗ ಅವರು ಹೇಳ್ತಾರೆ, ನೀನು ದೇವರಲ್ಲಿ ಪಶ್ಚಾತ್ತಾಪ ಪಡು, ಮೊಣಕಾಲ ಹಾಕು, 2 ಕೈಗಳನ್ನ ಮೇಲಕ್ಕೆತ್ತು, ಅದನ್ನ ಪ್ರತಿನಿತ್ಯ ಪಶ್ಚಾತ್ತಾಪ ಪಡ್ತಾ ಇರುವಂತಹ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆಯಲ್ಲಿ ಪಶ್ಚಾತ್ತಾಪ ಪಡ್ತಾ ಇರಬೇಕು. ಆಗ ನಿಜವಾದ ಸೇವಕರು, ದೇವರಿಂದ ಆಯ್ಕೊಂಡಂತ ಸೇವಕರು ಏನ್ ಮಾಡ್ತಾರೆ, ಅವರು ಕೂಡ ಅಂಥವನಿಗಾಗಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ದೇವರೇ, ಏನೋ ತಿಳಿಯದೋ ತಪ್ಪು ಮಾಡಿದ, ದಯವಿಟ್ಟು ನೀನು ಇವರನ್ನು ಕ್ಷಮಿಸು ಅಂತೇಳಿ. ಇಸ್ರೇಲರು ತಪ್ಪು ಮಾಡಿದಾಗ ಅವರನ್ನು ಕೊಲ್ತೇನೆ ಎಂದು ಹೇಳಿದಾಗ ಮೋಶೆಯು ಪ್ರಾರ್ಥಿಸಿದಾಗ, ನೀನು ಇವರನ್ನು ಕ್ಷಮಿಸಾದರೆ ನಿನ್ನ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನು ಕೂಡ ಅಳಿಸಿ ಹಾಕು ಎಂಬುದಾಗಿ ಮೋಶೆ ಪ್ರಾರ್ಥಿಸಿದಾಗ, ಮೋಶೆಯ ಪ್ರಾರ್ಥನೆಗೆ ಉತ್ತರ ಕೊಟ್ಟು, ಇವರಿಗೆ ಇನ್ನು ಮುಂದೆ ಈ ರೀತಿ ನೀನು ಹೇಳು, ಇನ್ನು ಮುಂದೆ ಇವರು ನನಗೆ ತಪ್ಪು ಮಾಡಬಾರದು, ನೀನು ಅವರಿಗೆ ಬೋಧಿಸು ಎಂಬುದಾಗಿ ಮೋಶೆಗೆ ದೇವರು ಹೇಳಿದರು. ಇಸ್ರೇಲರನ್ನ ಕ್ಷಮಿಸಿದ್ರು. ಅದೇ ರೀತಿ ಇವತ್ತು ದೇವರಿಂದ ಆಯ್ಕೆಗೊಂಡಂತವರಿಗೆ, ದೇವರಿಂದ ಆರಿಸಿಕೊಂಡವರು ಅಂತ ಸೇವಕರಿಗೆ ಕೂಡ ವಿಷಯವನ್ನು ಹೇಳಿದಾಗ ಅವರು ಪ್ರಾರ್ಥಿಸ್ತಾರೆ. ಆವಾಗ ಪ್ರಾರ್ಥಿಸಿದವರ ಈ ಪಾಪ ಮಾಡಿದವರ ಮನಸ್ಸು ಪ್ರಾರ್ಥನೆ, ದೇವರಿಂದ ಆರಿಸಿಕೊಂಡಂತ ಸೇವಕರುಗಳ ಪ್ರಾರ್ಥನೆ ಎರಡೂ ಒಂದಾಗಿ ದೇವರ ಬಳಿಗೆ ಹೋದಾಗ, ದೇವರು ಆಲಿಸಿದಾಗ ಪಾಪಗಳನ್ನ ಕ್ಷಮಿಸುವನಾಗಿದ್ದಾನೆ ದೇವರು. ಮತ್ತೆ ಖಂಡಿತವಾಗಿ ಪಾಪ ಮಾಡಿದವರು ಏನೋ ನಾನು ಪ್ರಾರ್ಥನೆ ಮಾಡ್ತಾರೆ, ದೇವರು ನನ್ನ ಕ್ಷಮಿಸಲಿಕ್ಕೆ ಅನೇಕರು ಪ್ರಾರ್ಥನೆ ಮಾಡ್ತಾರೆ ಮತ್ತು ತಪ್ಪನ್ನ ಮಾಡ್ತಲೇ ಹೋಗ್ತಾರೆ. ಖಂಡಿತವಾಗಿಯೂ ದೇವರಿಂದ ಸಹಾಯ ಸಿಕ್ಕುವುದಿಲ್ಲ. ಇದನ್ನು ಹಿಂದೆಯೂ ಕೂಡ ನಾವು ಬಹಳ ಸಲ ನೋಡಿಕೊಂಡಿದ್ದೇವೆ. ಹಾಗೆ ಇಸ್ರೇಲರಿಗೆ ತಿಳಿಸಿ ಅವರ ಹೃದಯ ಕಠಿಣವಾದ್ರಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು. 20 ವರ್ಷದ ಮೇಲ್ಪಟ್ಟವರು 6 ಲಕ್ಷ ಗಂಡಸರಲ್ಲಿ 2 ಮಾತ್ರ ಕಾನಾನ್ ದೇಶ ಸೇರಿದರು, ಯೆಹೋಶುವ ಮತ್ತು ಕಾಲೇಬ ಎಂಬುದನ್ನು ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 20ರಿಂದ 22ರವರೆಗೆ ಓದಿಕೊಳ್ಳೋಣ. ಯೆಹೋಶುವ 7:20-22. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಸೇನೀರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೇನು. ಏನು ಹೇಳ್ತಾನೆ ಆಗ ಆಕಾನ, ನಾನು ನೋಡಿಯಪ್ಪ ಇಂತಿಂಥದನ್ನೆಲ್ಲ ನಾನು ತೆಗೆದುಕೊಂಡೆ ಅಲ್ಲಿ ಅಂತ ಆಗ ಒಪ್ಪಿಕೊಳ್ತಾ ಇದ್ದಾನೆ. ಹಾಗೆ ಇವತ್ತು ಒಂದು ವೇಳೆ ದೇವರಿಂದ ಆರಿಸಿಕೊಂಡ ಮುಖಾಂತರ ಇಂಥ ಮಾತುಗಳು ಸತ್ಯ ಬಂದಾಗ, ಸಿಕ್ಕಿ ಬಿದ್ದಾಗ ಖಂಡಿತವಾಗಿ ಅಲ್ಲಿ ಒಪ್ಪಿಕೊಳ್ಳುವುದೇ ಬಹಳ ಒಳ್ಳೆಯದು. ಅವುಗಳನ್ನು ತನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಟ್ಟಿದ್ದೇನೆ, ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದನ್ನು ಮಾಡಿ ಇಸ್ರೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ನೋಡಿ, ಇಂತಿಂಥ ವಸ್ತುವನ್ನು ಇಂತಿಂತಲ್ಲಿ ಇಟ್ಟಿದ್ದೇನೆ, ಹೀಗೆ ಇಟ್ಟಿದ್ದೇನೆ, ನಾನು ಪಾಪ ಮಾಡಿದ್ದೇನೆ ಅಂತೇಳಿ ಯೆಹೋಶುವನಿಗೆ, ಅಂದರೆ ದೇವರಿಂದ ಆಯ್ಕೆಯಾದಂತಹ ಸೇವಕರಿಗೆ ಸಂಪೂರ್ಣವಾಗಿ ಸತ್ಯ ವಿಷಯವನ್ನ ತಿಳಿಸಿದ. ಹಾಗೆ ಇವತ್ತು ತಪ್ಪು ಮಾಡಿದವರು, ಪಾಪ ಮಾಡಿದವರು ಅಂಥವ್ರ ಜೊತೆಲಿ ಹೇಳಿ ಪಶ್ಚಾತ್ತಾಪ ಪಡಲೇಬೇಕು, ಅಡಗಿಸಿ ಇಟ್ಟುಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 22ನೇ ವಚನ. ಆಗ ಯೆಹೋಶುವನು ಆಳುಗಳನ್ನು ಕಳುಹಿಸಲು ಅವರು ಓಡಿ ಹೋಗಿ ನೋಡಲಾಗಿ, ಆ ನಿಲವಂಗಿಯು ಗುಡಾರದಲ್ಲಿ ಹುದುಗಿತ್ತು, ಬೆಳ್ಳಿಯು ಅದರ ಕೆಳಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯೆಹೋಶುವನು ಅಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡುವಂತ ಲೇವಿಯರನ್ನ ಜನಗಳನ್ನ ಕಳಿಸ್ತಾನೆ, ಇಂತಿಂತಲ್ಲಿ ಹೋಗಿ ನೋಡಿಯಪ್ಪ ಅಕಾನನ ಮನೆಯಲ್ಲಿ ಎಂಬುದಾಗಿ. ಹೋಗಿ ನೋಡುವಾಗ ಅವನು ಹೇಳಿದಾಗೆ ಅಲ್ಲಿ ಇತ್ತು. ಆಗ ಅಕಾನನು ಏನ್ ಮಾಡಿದ್ದಾನೆ, ಸತ್ಯವನ್ನ ಒಪ್ಪಿಕೊಂಡು ಸತ್ಯವನ್ನ ಹೇಳಿದ್ದಾನೆ, ಸುಳ್ಳು ಹೇಳಿಲ್ಲ. ಹಾಗೆ ಇವತ್ತು ತಿಳಿಯದೆ ಒಂದು ವೇಳೆ ತಪ್ಪು ಬಂದು ಹೋಗಿದ್ದರೆ ಸತ್ಯವನ್ನೇ ಹೇಳಬೇಕು ಹೊರತು ಸುಳ್ಳನ್ನು ಹೇಳಬಾರದು. ಸುಳ್ಳು ಸಾಕ್ಷಿ ಹೇಳಬೇಡ, ಅದಕ್ಕೂ ಬಹಳ ಶಿಕ್ಷೆ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಈಗ 23ರಿಂದ 26. ಅವರು ಅವುಗಳನ್ನು ಗುಡಾರದೊಳಗಿಂದ ತೆಗೆದುಕೊಂಡು ಯೆಹೋಶುವನು ಇಸ್ರಾಯೇಲರು ಇದ್ದಲ್ಲಿಗೆ ಬಂದು ಯೆಹೋವನ ಮುಂದಿಟ್ಟರು. ಮತ್ತು ಯೆಹೋಶುವನು ಎಲ್ಲಾ ಇಸ್ರಾಯೇಲರು ಜೆರಹನ ಮಗನಾದ ಅಕಾನನನ್ನು, ಆ ಬೆಳ್ಳಿ ನಿಲುವಂಗಿ, ಬಂಗಾರದ ಘಟ, ಅವನ ಗಂಡು ಹೆಣ್ಣು ಮಕ್ಕಳು, ದನಕರುಗಳು, ಕತ್ತೆಗಳು, ಆಡುಕುರಿಗಳು, ಗುಡಾರವು ಆ ಎಲ್ಲವುಗಳನ್ನು ಸಹಿತವಾಗಿ ಹಿಡಿದು ಅಕೋರಣ ತಗ್ಗಿಗೆ ಒಯ್ದರು. ಆಗ ಅಲ್ಲಿ ಏನ್ ಮಾಡಿದ್ರು ನೋಡಿ, ಅವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಅವನ ಆಸ್ತಿ ಪಾಸ್ತಿ ಅಂದ್ರೆ ಎಲ್ಲ ದನ ಕುರುಗಳು, ಹೆಂಡತಿ ಮಕ್ಕಳನ್ನ, ಆಡು ಕುರಿಗಳನ್ನೆಲ್ಲ ತಗೊಂಡೋಗಿ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋದರು. ಅಲ್ಲಿ ಏನ್ ಮಾಡಿದರು, ಅಲ್ಲಿ ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದಕ್ಕೆ ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲರು ಅವನನ್ನು ಕಲ್ಲೆಸೆದು ಕೊಂದರು. ಇಷ್ಟು ಅನ್ಯಾಯ ನೀನು ಮಾಡಿದ್ದೇಕೆ ಅಂತೇಳಿ, ಇವತ್ತು ನಿನಗೆ ಆಪತ್ತನ್ನ ದೇವರು ನಿನ್ನ ಮೇಲೆ ಬರ ಮಾಡ್ತಾನೆ ಅಂತ ಹೇಳುವಾಗ ಬಾಕಿ ಇರೋರು ಎಲ್ಲರೂ ಅವನನ್ನು ಕಲ್ಲೆಸೆದು ಕೊಂದರು. ಇದು ಹಳೆ ಒಡಂಬಡಿಕೆಯಲ್ಲಿ ಬಹಳ ಕಠಿಣವಾಗಿತ್ತು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಆಮೇಲೆ ಕೂಡ ದೇವರು ಏನ್ ಮಾಡಿದ್ದಾರೆ, ಈ ಯೆಹೋಶುವನ ಗ್ರಂಥದಿಂದ ಈ ಕಡೆಗೆ ಅಲ್ಲಿ ನೋಡುವಾಗ ಮತ್ತೆ ಮತ್ತೆ ದೇವರು ತಪ್ಪುಗಳನ್ನ ಒಪ್ಪಿಕೊಂಡು ಮುಂದೆ ತಪ್ಪನ್ನು ಮಾಡದೆ ಹೋದರೆ ಕ್ಷಮಿಸುವನಾಗಿದ್ದಾನೆ, ಅಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಈಗ ಈ ಸಮಯದಲ್ಲಿ ಆ ಸಮಯದಲ್ಲಿ ಬಹಳ ಕಠಿಣ ಇತ್ತು. ಈಗ ತಪ್ಪುಗಳನ್ನ ಒಪ್ಪಿಕೊಂಡು ಬಿಟ್ಟು ಮುಂದೆ ತಪ್ಪುಗಳನ್ನ ಮಾಡದೆ ಹೋದರೆ ಕ್ಷಮೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವನನ್ನು ಕಲ್ಲೆಸೆದು ಕೊಂದರು. ಇದು ಕೂಡ ಇವತ್ತು ಹೊರದೇಶದಲ್ಲಿ ಇದೇ ಕಾನೂನು, ಇವತ್ತು ಕೂಡ ಈ ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ಇದೇ ಕಾನೂನು ನಡೀತಾ ಇದೆ. ಅವನಿಗಿದ್ದೆಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವನಿಗಿದ್ದೆಲ್ಲವನ್ನು ಕಡೆಗೆ ಏನ್ ಮಾಡಿದ್ರು, ಎಲ್ಲವನ್ನು ಸುಟ್ಟು ಕೂಡ ಹಾಕಿ ಬಿಟ್ರು ಅವನ ವಸ್ತುವನ್ನು. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಅನೇಕರು ಕಳ್ಳತನದಿಂದ ಅನೇಕ ಸಂಪಾದನೆ ಮಾಡಿ ಐಶ್ವರ್ಯವಂತರಾಗ್ತಾರೆ, ಇತರರ ಕಣ್ಣು ಸುರಿಸ್ತಾರೆ, ಏನೋ ಆಗ್ತದೆ. ಕಡೆಗೆ ಆಗ್ಲೇ ಹೇಳಿದಾಗೆ ಒಂದಲ್ಲ ಒಂದು ದಿವಸವನ್ನು ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತದೆ. ಆಮೇಲೆ ಸರ್ವ ನಾಶವಾಗ್ತಾರೆ. ಪೊಲೀಸ್ನವರ ಕೈಲಿ ಗುಂಡೇಟು ತಿಂದು ಸಾಯ್ತಾರೆ, ಇತರ ಕೈಲಿ ಹೊಡ್ಸಿಕೊಂಡು ಸಾಯ್ತಾರೆ, ಸೌಟಾಗ್ತಾರೆ, ನಾನಾ ತರ ಕಾಯಿಲೆಗಳಿಂದ ಬಂದು ಕಾಲನ್ನ ಕಟ್ ಮಾಡಿಸ್ಕೊಳ್ತಾರೆ, ಕೈಗಳನ್ನ ಕಟ್ ಮಾಡಿಸ್ಕೊಳ್ತಾರೆ. ಇದಕ್ಕೆಲ್ಲ ಸಾಕ್ಷಿ ಇದೆ, ಬಹಳಷ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾರು ಕದಿಯೋದು, ಸುಳ್ಳು ಹೇಳೋದು, ಅನಾಚಾರ ಮಾಡೋದು, ದೇವರಿಗೆ ಮೀಸಲಾದ ವಸ್ತು ಮಾತ್ರ ಅಲ್ಲ, ಇತರರಿಗೂ ಕೂಡ ಇತರ ವಸ್ತುಗಳನ್ನ ಹಾಕೊಂಡು ಕದಿಯೋದು, ಮಾಡೋದು, ಸುಳ್ಳು ಹೇಳೋದು, ಅನಾಚಾರ ಮಾಡೋದು, ದೇವರ ಹೆಸರಲ್ಲಿ ಹೇಳಿಕೊಂಡು ಹಣ ಸಂಪಾದನೆ ಅದು ಇದು ಮಾಡುವಂಥದ್ದು ಇದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಸರ್ವ ನಾಶ. ಅವರ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಕೂಡ ಹೆತ್ತ ತಂದೆಯ ದೋಷ, 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿ ಎಂದು ಬರೆಯಲ್ಪಟ್ಟಿದೆ. ಇದು ಪರಮಾತ್ಮ ಭಗವಂತನ ಮಾತಾಗಿದೆ. ಆದ್ರಿಂದ ಕಡೆಗೆ ಅಲ್ಲಿ ಸರ್ವ ನಾಶವಾಗಿ ಬಿಡ್ತದೆ. 26. ಅವನ ಮೇಲೆ ಕಲ್ಲುಗಳು ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು. ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು, ಅದು ಇಂದಿನವರೆಗೂ ಇದೆ. ಆಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು. ಆ ಸಂಗತಿಯ ದೆಸೆಯಿಂದ ಸ್ಥಳಕ್ಕೆ ಇಂದಿನವರೆಗೂ ಆಕೋರಿನ ತಗ್ಗು ಎಂದು ಹೆಸರಿರುತ್ತದೆ. ನೋಡಿ, ಅವ್ರನ್ನ ಕೊಂದ್ರು, ಸಮಾಧಿ ಮಾಡಿದ್ರು, ಎಲ್ಲವೂ ಆಯ್ತು, ಸುಟ್ಟು ಬಿಟ್ರು. ಕಡೆಗೆ ಅವರ ಸಮಾಧಿಯ ಮೇಲೆ ಏನ್ ಮಾಡಿದ್ರು, ದೊಡ್ಡ ಕಲ್ಲಿನ ಕುಪ್ಪೆಯನ್ನ ಹಾಕಿದ್ರು. ಆದ್ರೆ ಆಗ ಏನಾಯ್ತು, ದೇವರ ಕೋಪ ಕಡಿಮೆಯಾಯಿತು. ಹಾಗೆ ಇವತ್ತು ಕೂಡ ನೋಡಿ, ಅನೇಕ ಸಮಾಧಿಗಳ ಮೇಲೆ ಏನ್ ಮಾಡ್ತಾರೆ, ಮಣ್ಣಿನಿಂದ ಸಮಾಧಿ ಮಾಡ್ತಾರೆ. ಅನೇಕರ ಸಮಾಧಿಯ ಮೇಲೆ ಕಲ್ಲನ್ನ ಇಡುತ್ತಾರೆ. ಇವತ್ತು ಅನೇಕರು ಕೂಡ ಏನ್ ಮಾಡ್ತಾರೆ, ಅದರ ಮೇಲೆ ಒಂದು ಗೋರಿ ಅಂತೇಳಿ ಕಟ್ತಾರೆ. ಇದು ಇಂಥವರ ಒಂದು ಜಾಗ ಅಂತೇಳಿ ಬೋರ್ಡ್ ಅಲ್ಲಿ ಬರೆದಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಅದನ್ನ ಸುಮ್ಮನೆ ಕಟ್ಟಿರ್ತಾರೆ, ಬರೀ ಮಣ್ಣಿನಿಂದ ಕಟ್ಟಿರ್ತಾರ, ಅದನ್ನು ಕೂಡ ಕಲ್ಲಿನಿಂದ ಕಟ್ಟಿರ್ತಾರೆ ಅಥವಾ ಆಲೋಬ್ಲಾಕ್ ಇಟ್ಟಿಗೆಯಿಂದ ಕಟ್ಟಿರ್ತಾರೆ. ಇದುವೇ ಅವತ್ತಿನ ಸಮಾಧಿ ಮೇಲೆ ನಡೆದಿರೋದು, ಇವತ್ತು ಕೂಡ ಅದುವೇ ನಡೀತಾ ಇದೆ. ಆಗ ಇದರ ಅರ್ಥ, ಮುಖ್ಯಾಂಶವು ಏನಪ್ಪಾ ಅಂದ್ರೆ, ದೇವರು ನಮ್ಮನ್ನು ಕರೆದ ಮೇಲೆ, ಹಿಂದಿನ ಜೀವಿತೆಯಿಂದ ಬಿಡುಗಡೆ ಮಾಡಿದ ಮೇಲೆ, ಅನೇಕ ಕಷ್ಟ ಸಂಕಟ ದುಃಖ, ನಮ್ಮ ಹಿರಿಯರ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸಿದ ಮೇಲೆ, ದೇವರ ವಾಕ್ಯಗಳಿಗೆ ನಾವು ವಿಧೇಯರಾಗಿ ಜೀವಿಸದಿದ್ದರೆ, 10 ಆಜ್ಞೆಗಳನ್ನ ತಿಳಿದುಕೊಳ್ಳದಿದ್ದರೆ, ಮತ್ತು ತಪ್ಪು ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಕದಿಯೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಅದು ದೇವರಿಗೆ ಮೀಸಲಾದ ವಸ್ತುಗಳನ್ನ ಆಗಲೇ ಹೇಳಿದಾಗೆ ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ಏನೇ ಇರ್ಬೋದು, ಇತರರ ವಸ್ತುಗಳನ್ನು ಕೂಡ ಕದಿಯೋದು ಮಾಡೋದು, ಸುಳ್ಳು ಹೇಳಿದ್ರೆ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಒಂದ್ಸಲ ಸಂತೋಷವಾಗ್ಬೋದು,
ಆಮೇಲೆ ಅವರ ಮಕ್ಕಳು ಮೊಮ್ಮಕ್ಕಳ ಜೀವಿತ ಕಾಲದಲ್ಲಿ ಸಂಪೂರ್ಣ ನಿರ್ನಾಮವಾಗಬೇಕಾಗ್ತದೆ. ಇದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೇನೆ. ಹಿಂದೆ ಒಂದ್ಸಲ ಕೊಟ್ಟಿದ್ದೇನೆ ಬಹಳ ಸಮಯದ ಹಿಂದೆ, ಮತ್ತೆ ಅದನ್ನೇ ಎಚ್ಚರಿಸ್ತಾ ಇದ್ದೇನೆ ದೇವರ ನಾಮದಲ್ಲಿ. ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಮನುಷ್ಯ ಇದ್ದ. ಅವನ ಗಂಡು ಮಕ್ಕಳು ಅಂತವರೇ ಇದ್ದವರ ಪಂಪ್ಗಳನ್ನ ಇದನ್ನೆಲ್ಲ ಕದಿಯೋದು, ಬಹಳ ಒಂಥರ ಸಾಧಾರಣ ಒಂದು ರೌಡಿಗಳು ಆಗಿದ್ರು. ಕೇಳಕ್ ಹೋದ್ರೆ ಹೊಡೆಯೋದು ಬೈಯೋದು ಮಾಡುವುದೆಲ್ಲ ಇತ್ತು. ಬಹಳ ಸಂಪಾದನೆ ಮಾಡಿದ. ಅವನ ಹೆಂಡತಿಗೆ ಕ್ಯಾನ್ಸರ್ ಕಾಯಿಲೆ ಬಂತು. ಕಡೆಗೆ ಅದಕ್ಕಾಗಿ ಅವನು ಬೇಕಾದಷ್ಟು ಬೆಳ್ಳಿ ಬಂಗಾರವನ್ನು ಮಾಡಿಟ್ಟಿದ್ದ, ದುಡ್ಡಿಟ್ಟಿದ್ದ. ಹೆಂಡತಿಯ ಕಾಯಿಲೆಗಾಗಿ ಎಲ್ಲವೂ ಸಂಪೂರ್ಣ ನಾಶವಾಯಿತು. ದುಡ್ಡು ಖಾಲಿ ಆಯ್ತು. ಈ ಬಂಗಾರ ಬೆಳ್ಳಿ ಕೂಡ ಅಡವಿಟ್ಟು ಹೋಯ್ತು. ಆ ದುಡ್ಡೆಲ್ಲ ಖರ್ಚೆ ಆದ್ಮೇಲೆ ಹೆಂಡತಿ ಸತ್ತು ಹೋದ್ರು. ಇವರಿಗೆ ಏನು ಇಲ್ಲ. ಕಡೆಗ ಮನೆ ಯಜಮಾನನಿಗೆ ಒಂದು ಕಾಯಿಲೆ ಬಂತು. ಕಾಯಿಲೆಯಲ್ಲಿ ಒಂದು ಕಾಲು ಕಟ್ಟಾಗುವಾಗ ಆಯ್ತು. ಮರದ ಕಾಲು ಹಾಕೊಂಡು ನಡೆದ. ಒಂದು ಸಮಯದಲ್ಲಿ ಮೆರೆದವನು. ನಾನಾಗ ಅದೇ ಗ್ರಾಮದಲ್ಲಿ ಇರುವಾಗ ಒಬ್ಬರು ನನ್ನ ಬಳಿಗೆ ಕಳಿಸಿದ್ರು. ಅಲ್ಲಿ ಹೋಗಿ ಇಂತಿಂತಿದ್ದು ಏನಾದ್ರು ಮಾಡಿದ್ದೀರಾ ಅಂತ 10 ದಶಾಜ್ಞೆಗಳನ್ನು ತಿಳಿಸಿದಾಗ ಏನು ಮಾತನಾಡಲಿಲ್ಲ. ನಾನು ಇನ್ನೊಂದ್ಸಲ ಬರ್ತೇನೆ ಅಂತೇಳಿ ಎದ್ದು ಹೋದ ಮನುಷ್ಯ. ಆಮೇಲೆ ಹೇಳಿದ್ರು, ಹೌದಪ್ಪ ನೋಡಿ ಹೀಗೆ ಮಾಡಿದ ಎಂಬುದಾಗಿ. ಆಮೇಲೆ ಮಕ್ಕಳು ಅವನಿಗೆ ಕೂಡ ತಿರುಗಿ ಬಿದ್ದು, ಮಕ್ಕಳು ಅವನನ್ನು ಗಂಡು ಮಕ್ಕಳು ಸ್ವಂತ ಜೀವನ ನಡೆಸ್ತಾ ಇದ್ರು. ತಂದೆಯನ್ನ ಬಿಟ್ಟು ಹಾಕಿದ್ರು. ಆಮೇಲೆ ಈಗ ಏನಾಯ್ತು ಎಂಬುದಾಗಿ ಬಹಳ ವರ್ಷದಿಂದ ಗೊತ್ತಿಲ್ಲ. ನೋಡಿ, ಮಾಡಿದಂತ ತಂದೆ ಮಕ್ಕಳು ಸೇರಿ ಮಾಡಿದಂತ ಪಾಪಗಳು. ಇದು ಮಾತ್ರ ಅಲ್ಲ, ಇನ್ನೊಂದು ಕೂಡ ನಮ್ಮ ಊರಲ್ಲಿ ಸ್ವಂತ ಒಂದು ತಂದೆ ತಾಯಿ ಮಕ್ಕಳು, ತಂದೆ ಸ್ವಲ್ಪ ಶಾಂತಿ, ತಾಯಿ ಮಕ್ಕಳು ಸೇರಿ ಇನ್ನೊಬ್ಬರಿಗೆ ಹೊಡೆಯೋದು ಬಡಿಯೋದು, ನಾನಾ ತರದ ಹಿಂಸೆ ಕೊಟ್ಟು ನಾನಾ ರೀತಿ ಮೋಸ ಮಾಡ್ತಾ ಇದ್ರು. ಆಗ ಅಲ್ಲಿ ಕೂಡ ಅವರಿಗೆ ಕಡೆಗೆ ಇದ್ದ ಜಾಗವೆಲ್ಲ ಮಾರಿ ಕಡೆಗೆ ಅಣ್ಣ ತಮ್ಮಂದಿರೆ ಹುಡ್ಕೊಂಡು ಒಬ್ಬನು ಕ್ಯಾನ್ಸರ್ ಬಂದು ಕೂಡ ಸತ್ತು ಹೋದ. ಇನ್ನೊಬ್ಬ ಏನಾದಂತ ಗೊತ್ತಿಲ್ಲ. ಒಂದು ಸಮಯದಲ್ಲಿ ನನಗೂ ಹಿಂಸೆ ಕೊಟ್ಟ ಮನುಷ್ಯ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಎಲ್ರಿಗೂ ಶಿಕ್ಷೆ ಇದ್ದೇ ಇದೆ. ಬಹಳ ಎಚ್ಚರ. ಕದಿಯೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ದೇವರ ಮೀಸಲಾದ ವಸ್ತುಗಳಾಗಲಿ ಇತರರಿಗಾಗಲಿ ಕೂಡ ಆಗಬಾರದು. ಒಂದು ವೇಳೆ ಆಮೇಲೆ ದೇವರು ಆರಿಸಿಕೊಂಡವರ ಮುಖಾಂತರ, ಹಿರಿಯರ ಮುಖಾಂತರ ತಿಳಿದಾಗ ಪಶ್ಚಾತ್ತಾಪ ಪಟ್ಟು ಮುಂದೆ ತಪ್ಪನ್ನು ಮಾಡದೆ ಹೋಗಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟುಕೊಂಡು ಹೋಗುವುದಾದರೆ ದೇವರು ಕ್ಷಮಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿದಂತ ವಾಕ್ಯಗಳನ್ನು ಅವರು ಮತ್ತೆ ಓದಿ ತಿಳಿದುಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಅವರು ಇತರರಿಗೆ ಸಾಕ್ಷಿಗಳಾಗಲಿ. ಅವರ ಮಕ್ಕಳಿಗೂ ಅವರು ಚೆನ್ನಾಗಿ ತಿಳಿಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ವಿಶೇಷ ಜ್ಞಾನ ಕೊಟ್ಟು ಆಶೀರ್ವದಿಸ